ಎಲ್ಲರಿಗೆ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದ್ರಿ, ನಾನಿಲ್ಲಿ ಬಾದಾಮಿ ಇಟ್ಕೊಂಡಿದ್ದೇನೆ, ಶೇಂಗದ ಕಾಳು ಇಟ್ಕೊಂಡಿದ್ದೇನೆ, ಮತ್ತು ಬೆಲ್ಲವನ್ನು ಇಟ್ಕೊಂಡಿದ್ದೇನೆ. ನಾನು ಇವತ್ತು ಇದು ಬಾದಾಮ್ದು ಮತ್ತು ಶೇಂಗಾದು. ಇವಾಗ ನಾವು ಬರೀ ಶೇಂಗಾ ಹಾಕಿ ಚಿಕ್ಕಿ ಮಾಡೋದೇ ನೋಡಿದ್ದೇವಲ್ರಿ. ಈಗ ನಾನು ಬಾದಾಮ್ ಹಾಕಿ ಮತ್ತು ಬಾದಾಮು ಶೇಂಗಾ ಹಾಕಿ ಚಿಕ್ಕಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇವತ್ತು. ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಅಂತಂದರೆ ನಿಮ್ಮ ಕನ್ಸಿಸ್ಟೆಂಟ್ ನೋಡ್ಕೊಂಡು ನೀವು ಹಾಕ್ಕೋಬೋದು. ನನಗೆ ಇದಕ್ಕೆ ಸರಿ ಆಗುತ್ತೆ ಅಂಥೇಳಿ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಇದು ಬೆಲ್ಲವನ್ನು ಇದ್ರೊಳಗೆ ಹಾಕಿ ನಾವು ಪಾಕದಾಗ ಹಾಕಿ ಮಾಡಬೇಕಲ್ರಿ. ಆ ಟೈಮ್ನಲ್ಲಿ ನಮಗೆ ಪಾಕ ಜಾಸ್ತಿ ಬೇಕಾಗ್ತದೆ. ಅದಕ್ಕಾಗಿ ನಾನು ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ಮಾತ್ರ ಸಮ ಪ್ರಮಾಣದಾಗ ತೊಗೊಂಡಿದ್ದೀನಿ. ಮಕ್ಕಳಿಗೆ ಇದು ತುಂಬ ಹೆಲ್ಪು. ಮಕ್ಕಳಿಗಾಯಿತು, ದೊಡ್ಡವರಿಗಾಯಿತು. ನಮಗೆ ಮೆಮೊರಿ ಪವರು ಜಾಸ್ತಿ ಆಗುತ್ತದೆ ಇದಕ್ಕೆ ಬಾದಾಮು. ಮತ್ತು ಮಕ್ಕಳು ತಿನ್ಬೋದು, ಮತ್ತು ಏಜ್ ಆದವ್ರು ತಿನ್ಬೋದು. ಎಲ್ಲರೂ ತಿನ್ನುವಂಥದ್ದೊಂದು ಬಾದಾಮ್ದು ಮತ್ತು ಶೇಂಗಾದು. ಇವೆರಡು ತುಂಬ ಹೆಲ್ತ್ಫುಲ್ಲಾಗಿದೆ. ದಿನ ಮಕ್ಕಳಿಗೆ ಒಂಚೂರು ಸಾಯಂಕಾಲ ಒಂದು ಸ್ವೀಟು, ಇಲ್ಲಿಕಂದರೆ ಬೆಳಿಗ್ಗೆಗೆ ಒಂದು ಈ ಥರ ಚಿಕ್ಕೆ ಮಾಡಿಬಿಟ್ಟು ಒಂದು ಚಿಕ್ಕೆ ಕೊಟ್ಟು ಅವರಿಗೆ ಒಂದು ಲೋಟ ಹಾಲು ಕೊಟ್ಟರೆ ಸಾಕು. ಮಕ್ಕಳಿಗೆ ಶಕ್ತಿಯನ್ನು ತುಂಬ ಚೆನ್ನಾಗಿರುತ್ತೆ, ಎನರ್ಜಿನೂ ಇರುತ್ತೆ, ಮತ್ತು ಮಕ್ಕಳಿಗೆ ಮೆಮೊರಿ ಪವರ್ನು ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಇದು ಶೇಂಗಾನು ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಇವೆರಡು ಒಳ್ಳೆಯದು, ಹೆಲ್ತಿ ಫುಡ್ ಇದ್ದಾವೆ. ಮತ್ತು ನಾನಿಲ್ಲಿ ತುಪ್ಪವನ್ನು ತೊಗೊಂಡಿದ್ದೀನಿ, ನೋಡ್ಬೋದು. ನಾವೀಗ ಸ್ಟವನ್ನು ಹಚ್ಕೊಳ್ಳೋಣ. ಈಗ ನೀವು ನೋಡ್ಬೋದು, ನಾನು ಸ್ಟವನ್ನು ಹಚ್ಕೊಂಡು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಬೆಲ್ಲ ಇಟ್ಕೊಂಡಿದ್ದೆ ನೋಡಿರಿ, ಬೆಲ್ಲವನ್ನು ಹಾಕೋತಾ ಇದ್ದೇನೆ. ಬೆಲ್ಲವನ್ನು ಹಾಕೊಂಡ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಯಾಕಂತಂದರೆ ನಮಗೆ ಬೆಲ್ಲಗೆ ಕರಗಕ್ಕೆ ನೀರು ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ನಾನು ಬೆಲ್ಲಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದು ನಾವು ಪಾಕ ತೆಗಿಬೇಕಾಗುತ್ತೆ. ಒಳ್ಳೆ ಪಾಕ ಬಂದರಷ್ಟೇ ನಮಗೆ ಚಿಕ್ಕಿ ಚೆನ್ನಾಗಿ ಬರುತ್ತೆ, ಮತ್ತು ಟೇಸ್ಟಾಗಿಯೂ ಇರುತ್ತೆ ರೀ. ಅದಕ್ಕಾಗಿ ಇದನ್ನು ನಾವು ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕರಗಿಸ್ಕೊಂಡು, ಮತ್ತು ಇದು ಒಳ್ಳೆ ಗಟ್ಟಿಗಾದ ಪಾಕ ಬಂದರೆ ನಮಗೆ ಚಿಕ್ಕಿ ಚೆನ್ನಾಗಿ ರೆಡಿ ಆಗುತ್ತೆ. ಇದು ತುಂಬ ಹೆಲ್ತ್ಫುಲ್ಲಾಗಿದೆ. ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡಿ ಸುಸ್ತಾಂತೆ ಅಂತಾರಲ್ರಿ, ಅವರು ಸಹ ತಿನ್ಬೋದು. ಇದು ಒಳ್ಳೆಯದು. ನಾನು ಮೊನ್ನೆ ನೋಡ್ರಿ ಅದು ಉಂಡೆ ಮಾಡಿದ್ದಲ್ಲ, ಗಸಗಸೆ ಅದೆಲ್ಲ ಹಾಕಿಬಿಟ್ಟು, ಮತ್ತು ಗಸಗಸೆ, ಎಳ್ಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದು ನೋಡ್ರಿ. ಆ ಉಂಡೆ ತಿಂದಮೇಲೆ ಸ್ವಲ್ಪ ನಮಗೆ ಕಾಲು ನೋವು ಅದೆಲ್ಲ ಕಡಿಮೆ ಆಗಿದೆ, ಸುಸ್ತು ಕಡಿಮೆ ಆಗಿದೆ. ಮತ್ತು ಹೆಣ್ಮಕ್ಳಿಗೆ ಮನೆಯಲ್ಲಿ ತುಂಬ ಕೆಲಸ ಆಗುತ್ತಲ್ರಿ, ಹೆಣ್ಮಕ್ಳಿಗೂ ಆಗುತ್ತೆ, ಗಂಡು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಾರಲ್ರಿ. ಆ ಟೈಮ್ನಲ್ಲಿ ಸ್ವಲ್ಪ ನಾವಿದು ಜಾಸ್ತಿ ಆಗ್ಲಿಕ್ಕಂದ್ರೂ ಒಂದು ವಾರದಲ್ಲಿ 2 ದಿವಸ 3 ದಿವಸ ತಿಂದ್ರೂ ಸಾಕು. ಎಲ್ಲ ಚೆನ್ನಾಗಿ ಮನೆಯಲ್ಲಿ ಜಾಸ್ತಿ ತಂದಿಟ್ಕೊರಿದ್ರೆ ಡೈಲಿ ಒಂದು ಬೆಳಿಗ್ಗೆ ಮಕ್ಕಳಿಗೆ ಕೊಟ್ಟು, ಮತ್ತು ಹೆಣ್ಮಕ್ಳನ್ನೂ ಇರ್ತಿರಲ್ರಿ, ಅವ್ರನ್ನೂ ತಿನ್ಕಿಸಂದ್ರೆ ಒಂದು ಲೋಟ ಹಾಲು ಕುಡಿದ್ರೆ ಏನೂ ಆಗೋಲ್ಲ. ಯಾಕಂದರೆ ನಾವು ಒಂದೊಂದು ಶಕ್ತಿ ಅಂತ ಹೇಳಂದ್ರೆ ಕೆಲವೊಂದು ಹಾಲಿನಲ್ಲಿ ಕುಡಿಯೋ ಪೌಡ್ರು ಅದು ಎಲ್ಲ ಬರುತ್ತೆ. ಆದರೆ ನಾವು ಅದನ್ನೆಲ್ಲ ಅಷ್ಟಿದಿಲ್ಲ. ಇದು ಮನೆಯಲ್ಲೇ ನೀವು ಈ ಥರ ಮಾಡ್ಕೊಂಡು ತಿಂದರೆ ಇದೇ ನಿಮಗೆ ಹೆಲ್ತ್ಫುಲ್ ಆಗಿರುತ್ತೆ, ಮತ್ತು ನಿಮಗೆ ಇದು ತುಂಬ ಶಕ್ತಿನೂ ಕೊಡುತ್ತೆ. ನಿಮ್ಮ ಆರೋಗ್ಯವನ್ನು ಒಳ್ಳೆ ರೀತಿಯಾಗಿ ಇಟ್ಕೋಬೋದು ರೀ. ನೋಡ್ಬೋದು, ನಮ್ಮದು ಬೆಲ್ಲವನ್ನು ಕರಗ್ತಾ ಬರ್ತಾ ಇದೆ, ನೋಡ್ಬೋದು ನೀವು. ಇನ್ನೊಂದು ಸ್ವಲ್ಪ ಕರಗಬೇಕು. ಇದು ಒಳಗಡೆ ಇನ್ನು ಒಂದೊಂದು ಬೆಲ್ಲ ದಪ್ಪ ಇತ್ತಲ್ರಿ, ಅದನ್ನು ಒಂದು ಸ್ವಲ್ಪ ಇದನ್ನು ಕರಗಿಸ್ಕೊಳ್ಳೋಣ. ಇದು ಎಲ್ಲ ಬೆಲ್ಲ ಕರಗಬೇಕಾಗುತ್ತೆ ರೀ. ಇದೇ ಕಲಿಸ್ಕೊತಾನೆ ಇರೋಣ ಹಾಗೆ. ಈಗ ನೋಡ್ಬೋದು, ನಮ್ಮದು ಬೆಲ್ಲ ಎಲ್ಲ ಕರಗಿದೆ ರೀ. ನಾವೀಗ ಒಂದು ಸ್ವಲ್ಪನೇ ನಾವು ಇದನ್ನು ತಗೊಂಡು ಈ ಥರ ನೀರಿಗೆ, ನಾನು ನೀರು ಇಟ್ಕೊಂಡಿದ್ದು ನೋಡ್ಬೋದು ನೀವು, ಇದನ್ನು ಹಾಕಿಬಿಟ್ರಿ. ಇದು ನಮಗೆ ಸ್ವಲ್ಪ ಇದು ಬೆಲ್ಲ ನೋಡ್ಬೋದು ಗಟ್ಟಿ ಆಗಿದೆ. ಮತ್ತು ನಾವೀಗ ಇದನ್ನು ಚೆನ್ನಾಗಿ ಈ ಥರ ಕಟ್ಕೋಬೇಕು. ತುಂಬ ಈಸಿ ಆಗುವಂಥದ್ದು ಇದು. ನೋಡಿರಿ, ನಾವು ಬೆಲ್ಲವನ್ನು ಈ ಥರ ಕಟ್ಕೋಬೇಕು. ಈ ಥರ ಗಟ್ಟಿಗೆ, ಇದು ತುಂಬ ಗಟ್ಟಿಗಾಗಿ ಬಂದಿದೆ ನೋಡ್ಬೋದು. ನಾವು ಬೆಲ್ಲದ ಪಾಕ ಮಾಡಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ.
ಅಂದರೆ ಒಳ್ಳೆಯ ಒಂದು ಪರಿಮಳ, ಘಮ ಘಮ ಪರಿಮಳ ಬರುತ್ತೆ. ನಾವು ಇದನ್ನು ಈ ಥರ ನೋಡ್ಬೋದು, ನೀವು ತಟ್ಟೆಯಲ್ಲಿ ಹಾಕಿದ್ರೆ ಅದು ಶಬ್ದ ಬರಬೇಕು. ಈ ಥರ ನೋಡ್ಬೋದ್ರಿ ನೀವು. ನೋಡಿರಿ, ಈ ಥರ ನಮಗೆ ಬೆಲ್ಲ ಕರಗಿಸಿದ ಮೇಲೆ ಈ ಥರ ನೋಡಿರಿ, ಹೀಗೆ ನಮಗೆ ಶಬ್ದ ಬಂದರೆ ಇದು ನಮಗೆ ಆಗಿದೆ ಅಂತೇಳಿ ಅರ್ಥ. ಈಗ ನಾವು ಇದಕ್ಕೆ ಶೇಂಗಾ ಮತ್ತು ಬಾದಾಮನ್ನು ಹಾಕ್ಕೊಳ್ಳೋಣ್ರಿ. ಈಗ ನಮ್ಮದಿಲ್ಲಿ ಪಾಕ ಆಗಿದೆ ರೀ, ನೋಡ್ಬೋದು ನೀವು. ಈಗ ನಾನು ಈ ಒಂದು ಲೋಟಕ್ಕೆ ಇದು ಈ ಒಂದು ತಟ್ಟೆಗೆ ನಾನು ಇವಾಗ ತುಪ್ಪನ ಹಚ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಇದನ್ನು ತುಪ್ಪನ ಹಚ್ಕೊಂಡಿದ್ದೇನೆ. ನಾನೀಗ ಬೆಲ್ಲದ ಪಾಕದಲ್ಲಿ ಹಾಕ್ತಾಯಿದ್ದೀನಿ, ನೋಡ್ಬೋದು ನಮ್ಮದು. ಇದನ್ನು ಹಾಕಿಬಿಟ್ಟು ಈಗ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ, ನೋಡ್ಬೋದು ರೀ. ಈಗ ನಾನು ಇದನ್ನು ಕಲಿಸ್ಕೊಂಡು ಆಗಿದೆ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದನ್ನು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ನೋಡ್ಬೋದು ನೋಡಿರಿ, ನಾನು ಇದು ಪಾಕದಲ್ಲಿ ಹಾಕಿಬಿಟ್ಟು ನಾನು ಈ ಥರ ಮಾಡಿದ್ದೀನಿ ನೋಡಿರಿ, ಚೆನ್ನಾಗಿ ನಮ್ಮದು ಬಂದಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾನು ಇದೇ ಥರನೇ ನಾನು ತಟ್ಟೆಗೆ ಹಾಕ್ಕೊಂಡು ಶಿಫ್ಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನಾನು ಆವಾಗಲೇ ನಾನು ತುಪ್ಪ ಹಚ್ಚಿಟ್ಟಿದ್ದು ನೋಡಿರಿ, ಅದನ್ನು ಇದೇ ಥರನೇ ಹಾಕೋತಾ ಇದ್ದೀನಿ, ನೋಡ್ಬೋದು ನಿಮಗೆ. ಈಗ ನಾನೆಲ್ಲವನ್ನು ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇದರಲ್ಲಿಂದೇ ಸ್ವಲ್ಪ ಈ ಥರ ಮಾಡ್ತೀನಿ, ನೋಡ್ಬೋದು. ನಂದು ಬೆಲ್ಲ ಒಂಚೂರು ಕಲರು ಫಸ್ಟ್ ಹಿಡಿದೆ, ಸ್ವಲ್ಪ ಇದು ಇತ್ತಲ್ರಿ ಕಲರು, ತುಂಬ ಕಲರು ಇದು ಡಾರ್ಕ್ ಇತ್ತಲ್ರಿ, ಇದು ಸ್ವಲ್ಪ ಪಾಕ ಆದ್ರಪ್ಲೇ ಇದೇ ಥರನೇ ಈಗ ನೀವು ನೋಡ್ಬೋದು, ನಾನು ಚಾಕಕ್ಕೆ ಒಂಚೂರು ತುಪ್ಪನ ಹಚ್ಕೊತಿದ್ದೀನಿ ರೀ. ತುಪ್ಪನ ಹಚ್ಕೊಂಡು ಈ ಥರ ನಾನು ಇದನ್ನು, ಯಾಕಂದರೆ ಇದು ಚಾಕಕ್ಕೆ ಹತ್ಕೊಬಾರ್ದಲ್ರಿ. ನೋಡಿರಿ, ಈಗ ನಾವು ಹಾಕ್ತಾ ಇದ್ದಾಗೇ ಗಟ್ಟಿಯಾಗಿದೆ ನಮ್ಮದು ಚಿಕ್ಕಿ. ಚೆನ್ನಾಗಿ ಇದು ನಾವು ತುಪ್ಪ ಹಾಕಿದ್ದೇವಲ್ರಿ, ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ನೋಡ್ಬೋದು. ಇಷ್ಟು ಈಸಿ ಆಗುವಂಥ ಚಿಕ್ಕಿ, ನೋಡ್ಬೋದು ನೀವು. ಸ್ವಲ್ಪನೇ ನೀವು ಸ್ವಲ್ಪ ಪಾಕ ನೀವು ಕರೆಕ್ಟಾಗಿ ನೋಡಿ ಮಾಡ್ಕೊಂಡ್ರೆ ನೀವು ಮನೆಯಲ್ಲಿ ಈಸಿಯಾಗಿ ಇಂಥ ಚಿಕ್ಕಿಯನ್ನು ಮಾಡ್ಬೋದು ರೀ. ನೋಡಿರಿ, ಚೆನ್ನಾಗಿ ನಮ್ಮದು ಕ್ಲೀನಾಗಿ ಇದು ಆಗಿದೆ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ, ಇದು ತುಂಬ ಬಿಸಿ ಇರುತ್ತೆ ರೀ. ಹಾಗಾಗಿ ನಾನು ಈ ಚಿಕ್ಕಿಯನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಆಮೇಲೆ ನಾನು ಸ್ವಲ್ಪ ಆರಿದ ತಕ್ಷಣವೇ ನೀವು ಬೇಕಿದ್ರೆ ಕಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಮುರಿಯೋಕ್ಕಾಗುತ್ತೆ. ನೀವು ಕಟ್ ಮಾಡ್ಕೋದು ಬೇಡ ಅಂತಂದರೆ ಇದೇ ಥರನೇ ನಿಮಗೆ ರೌಂಡ್ ಶೇಪಲ್ಲಿ ಚೆನ್ನಾಗಿರುತ್ತೆ. ಇದನ್ನು ಆರ್ಲಕ್ಕೆ ಬಿಡ್ತಾಯಿದ್ದೀನಿ ನಾನು. ನೀವು ನೋಡ್ಬೋದು, ನಾನಿವಾಗ ಒಂದು ಚಾಕುಲಿಂದ ಈ ಥರನೇ ಕಟ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ಬಿಸಿ ಇದೆಯಾ, ಈಗ ಒಂಚೂರು ಸೆಟ್ ಆಗಬೇಕಿದು. ಈಗ ನೀವು ನೋಡ್ಬೋದು, ನಮ್ಮದು ಚಿಕ್ಕಿ ರೆಡಿ ಆಗಿದೆ. ನಾನಿವಾಗ ತೆಗೆದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೀವು ಇವಾಗ ನೋಡ್ಬೋದು ನಮ್ಮದು ಇದು, ನೋಡಿರಿ ಎಷ್ಟು ಈಸಿಯಾಗಿ ಬರ್ತಾಯಿದೆ, ನೋಡ್ಬೋದು. ಇಲ್ಲಿ ನೋಡಿರಿ, ನಾವು ಹಾಕಿದ್ದೇವಲ್ರಿ ತುಪ್ಪ, ಈ ಥರ ಇದು ಆಗಿದೆ. ಮತ್ತು ನೀವು ನೋಡ್ಬೋದು ಸ್ವಲ್ಪನೇ ನಾವು ಇನ್ನೂ ಇದು ಬಿಸಿಯಾಗಿದೆ, ನೋಡ್ಬೋದು. ಈ ಥರ ನಾವು ಕಟ್ ಮಾಡ್ದೇವಲ್ಲ ನೋಡಿರಿ, ಇದು ಸ್ವಲ್ಪ ಬಿಸಿಯಾಗೇ ಇದೆ, ಇನ್ನೂ ಆರಬೇಕು. ನಾನು ನಿಮಗೆ ತೋರಿಸೋ ಸಲಿಂದಾಗಿ ಇದು ಮಾಡ್ತಾಯಿದ್ದೀನಿ, ನೋಡ್ಬೋದು ನಮ್ಮದು ಚಿಕ್ಕಿ. ನಾವು ಈ ಥರನೇ ಇವಾಗ ಒಂಚೂರು ಬಿಸಿ ಇದ್ದಾಗೆ ನಾವು ಈ ಥರ ಮಾಡ್ಕೋಬೋದು. ಕಟ್ಟ ಆದರೆ ಅದು ಸ್ವಲ್ಪ ಬಾದಾಮು ಮತ್ತು ಶೇಂಗಾ ಹಾಕಿವಲ್ರಿ, ನಿಮಗೆ ಶೇಪ್ ಬೇಕಾದರೆ ನೀವು ಒಂಚೂರು ಕಟ್ ಮಾಡ್ಕೋಬೋದು. ನಮ್ಮ ಮಕ್ಕಳು ತಡೆಯೋದಿಲ್ಲಾಗಿದ್ದಾರೆ, ಅದಕ್ಕೆ ನಾನು ಬೇಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇದು ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ಚಿಕ್ಕಿ, ನೋಡ್ಬೋದು ನೀವು. ಇದು ನೋಡಿರಿ, ನೀವು ಯಾವ ಥರ ಮುರಿತೀರೋ ಸೇಮ್ ನಿಮಗೆ ಹೊರಗಡೆ ನೀವು ಅಂಗಡಿನಲ್ಲಿ ತರ್ತೀರಿ ನೋಡಿರಿ, ಅದೇ ಥರನೇ ನಮ್ಮದು ಈ ಥರ ಬಂದಿದೆ. ಮತ್ತು ಬಾದಾಮು ಶೇಂಗಾ ಹಾಕಿಬಿಟ್ಟು ಈ ಥರ ನೋಡ್ಬೋದು ನೀವು. ಇದನ್ನೊಂಚೂರು ನಮಗೆ ಸೆಟ್ ಆಗಬೇಕು, ನೋಡ್ಬೋದು ನೀವು. ನಮ್ಮ ಚಿಕ್ಕಿ ಚೆನ್ನಾಗಿ ಬಂದಿದ್ದಾವೆ. ನೀವು ಮನೆಯಲ್ಲಿ ಹೆಲ್ತಿ ಆದಂತಹ ಚಿಕ್ಕಿಯನ್ನು ಇದೇ ಥರನೇ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡ್ರಿ, ಖುಷಿಯಾಗಿ ಮಕ್ಕಳು ತಿಂತಾರೆ. ನೋಡ್ಬೋದು ಇಲ್ಲಿ ನೋಡಿರಿ, ಚೆನ್ನಾಗಿ ಚಿಕ್ಕಿ ಆಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.